ದೆಹಲಿಯಲ್ಲಿ ಕಾಂಗ್ರೆಸ್ ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಬರೋಬ್ಬರಿ 10 ವರ್ಷ ಆಗಿ ಹೋಯಿತು. ಈ ಬಾರಿಯೂ ರಾಹುಲ್ ಪಕ್ಷ ದೆಹಲಿ ವಿಧಾನಸಭೆಗೆ ಎಂಟ್ರಿ ಕೊಡುವುದು ಡೌಟ್. ರಾಷ್ಟ್ರ ರಾಜಧಾನಿಯೇ ಈಗ ಕಾಂಗ್ರೆಸ್ ಮುಕ್ತವಾಗುವ ಸಾಧ್ಯತೆಗಳಿವೆ. ಆಮ್ ಆದ್ಮಿ ಪಕ್ಷದ ಹೊಡೆತದ ಎಫೆಕ್ಟ್ ಹೇಗೆಲ್ಲ ಇದೆ ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದೆ. ಬಿಜೆಪಿ 1998ರಿಂದ ಇಲ್ಲಿ ಅಧಿಕಾರದಿಂದ ಹೊರಗುಳಿದಿದೆ. ಇದೀಗ ಬಿಜೆಪಿ ಎಎಪಿಯ ವಿಜಯ ಯಾತ್ರೆಯನ್ನ ನಿಲ್ಲಿಸೋಕೆ ಪ್ರಯತ್ನಿಸುತ್ತಿದೆ. ಆದ್ರೆ ಈ ಕಾಂಗ್ರೆಸ್ ತನ್ನ ಚುನಾವಣಾ ಬಲೆ ಬೀಸ್ತಿರುವ ರೀತಿ ನೋಡಿದ್ರೆ ಬಿಜೆಪಿಗೆ ಕೂಡ ಇಲ್ಲಿ ಗೆಲ್ಲಲು ಕಷ್ಟ ಆಗಬಹುದು. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಬದ್ಧ ವಿರೋಧಿಗಳು. ಈ ಎರಡೂ ಪಕ್ಷಗಳು ಮೈತ್ರಿಯಾಗಿ ಬಿಜೆಪಿ ವಿರುದ್ಧ ಒಂದಾಗುತ್ತೆ. ಆದ್ರೆ ಇದೇ ದೆಹಲಿಯಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಜೊತೆಯಾಗಿ ಸ್ಪರ್ಧಿಸಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಯಾರ ಸಪೋರ್ಟ್ ಕೂಡ ಇಲ್ಲದೆ ಸ್ಪರ್ಧಿಸೋದಾಗಿ ಹೇಳಿದ್ದಾರೆ. 6 ತಿಂಗಳ ಹಿಂದೆ ದೆಹಲಿಯಲ್ಲಿಯೇ ಲೋಕಸಭೆ ಚುನಾವಣೆಯಲ್ಲಿ ಇಬ್ಬರ ನಡುವೆ ಸಮನ್ವಯವಿತ್ತು. ಆದ್ರೆ ವಿಧಾನಸಭೆಯಲ್ಲಿ ಪ್ರತ್ಯೇಕ ಸ್ಪರ್ಧೆಗೆ ಆಪ್ ಮುಂದಾಗಿದೆ. ಕಾಂಗ್ರೆಸ್ 1998ರಿಂದ 2013ರವರೆಗೆ ಸತತ 3 ಅವಧಿಯಲ್ಲಿ ದೆಹಲಿಯಲ್ಲಿ ಅಧಿಕಾರದಲ್ಲಿತ್ತು. ಆನಂತರ ಅವರ ಗ್ರಾಫ್ ನಿರಂತರವಾಗಿ ಕುಸಿತಲೇ ಇತ್ತು. 2008ರಲ್ಲಿ ಪಕ್ಷದ 43% ಮತಗಳನ್ನ ಪಡ್ಕೊಂಡಿತ್ತು. ಇದು 2013ರ ಚುನಾವಣೆಯಲ್ಲಿ 24.6%ಗೆ ಕುಸಿಯಿತು. ಪಕ್ಷ ಕೇವಲ 8 ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಆದ್ರೆ 2015ರ ನಂತರ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅನ್ನ ಸೋಲ್ಸೋಕೆ ಆರಂಭಿಸಿತು. 2015ರಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 9.7% ಮತಗಳನ್ನ ಗಳಿಸಿತ್ತು. 2020ರಲ್ಲಿ ಅದು ಕಾಂಗ್ರೆಸ್ ಪಡೆದ ಶೇಕಡವಾರು ಮತ 4.3ಕ್ಕೆ ಕುಸಿಯಿತು. ಎರಡೂ ಚುನಾವಣೆಗಳಲ್ಲಿ ಪಕ್ಷದ ಖಾತೆ ತೆರೆಯಲಿಲ್ಲ. ಇವತ್ತಿಗೂ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಘಟನೆ ತುಂಬಾ ದುರ್ಬಲವಾಗಿದೆ. ಆದ್ರೆ ಈ ಬಾರಿ ದೆಹಲಿಯಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಅರವಿಂದ್ ಕೇಜ್ರಿವಾಲ್ ಜೈಲು ಸೇರಿದ್ದು ಅಬಕಾರಿ ನೀತಿ ಹಗರಣದ ಸದ್ದು ಜೋರಾಗಿದೆ. ಇಷ್ಟಾದ್ರೂ ಜನರನ್ನ ಒಲಿಸಿಕೊಳ್ಳೋಕೆ ಆಮ್ ಆದ್ಮಿ ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನ ನೀಡಿದೆ. ಮಹಿಳಾ ಸಮ್ಮಾನ್ ಮೂಲಕ ಮಹಿಳಾ ಮತದಾರರಿಗೆ ಕೇಜ್ರಿವಾಲ್ ಗಾಳ ಹಾಕಿದ್ದಾರೆ. ಈ ತಿಂಗಳಿಂದಲೇ ದೆಹಲಿ ಮಹಿಳೆಯರಿಗೆ 1,000 ಸಿಗ್ತಿದೆ. ಎಲೆಕ್ಷನ್ ಗೆದ್ಮೇಲೆ ಈ ಮೊತ್ತವನ್ನ 2,100 ರೂಪಾಯಿಗೆ ಏರಿಸೋದಾಗಿ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಸತತ 3ನೇ ಬಾರಿಯೂ ಆಮ್ ಆದ್ಮಿಯೇ ಗೆಲ್ಲೋ ಸಾಧ್ಯತೆಗಳಿವೆ. ಆದ್ರೆ ಬಿಜೆಪಿ ಪಡೆ ಮತ್ತೆ ರಾಷ್ಟ್ರ ರಾಜಧಾನಿಯನ್ನ ಕಳೆದುಕೊಳ್ಳೋ ಆತಂಕದಲ್ಲಿದೆ.